ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಿದ್ದಂತಹ ಸರ್ವ ಪಕ್ಷ ಸಭೆ ಈಗ ಅಂತ್ಯ ಆಗಿದೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡೋದಕ್ಕಾಗಿ ಸರ್ವ ಪಕ್ಷ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆ ಈಗ ಅಂತ್ಯ ಆಗಿದೆ. ಸುಮಾರು 2 ಗಂಟೆಗಳ ಕಾಲ ನಡೆದಿರುವಂತಹ ಸಭೆ ಈಗ ಅಂತ್ಯ ಆಗಿದೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ನಡೆದಿತ್ತು. ಸುಮಾರು 2 ಗಂಟೆಗಳ ಕಾಲ ಸಭೆ ಆಗಿದೆ. ಬಿಜೆಪಿ ಜೆಡಿಎಸ್ನ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರುಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಸಭೆಯ ಮೂಲ ಉದ್ದೇಶ ಅಂದರೆ ಒಂದು ಮುಂದೆ ಈ ರೀತಿ ಆದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ತಯಾರಿ ಆಗಬೇಕು ಅನ್ನೋದ್ರ ಬಗ್ಗೆ. ಅದೇ ರೀತಿ ಇವತ್ತು ಕಳೆದ 8 ವರ್ಷದ ನಾವು ಡೇಟಾ ನೋಡಿದರೆ, ಈಗ ನಾವು ಈ ಟ್ರಿಬ್ಯುನಲ್ ಅವಾರ್ಡ್ ಪ್ರಕಾರ ವಾರ್ಷಿಕವಾಗಿ ತಮಿಳುನಾಡಿಗೆ 177 TMC ನೀರನ್ನು ನಾವು ಬಿಡಬೇಕಾಗುತ್ತೆ. ಆದರೆ ಕಳೆದ 8 ವರ್ಷದ ನಾವು ಸ್ಟ್ಯಾಟಿಸ್ಟಿಕ್ಸು ಡೇಟಾ ನೋಡಿದರೆ ಸುಮಾರು ಆವ್ರೇಜ್ ಆಗಿ ಎಷ್ಟು ಸರಾಸರಿ 320 TMC ನೀರು ಹರಿದು ಹೋಗಿದೆ ತಮಿಳುನಾಡಿಗೆ. ಆ 320 TMC ನೀರು ತಮಿಳುನಾಡಿನ ರೈತರ ಬೆಳೆಗಳಿಗೆ ಆಗಿ ಅದರಲ್ಲಿ ಹೆಚ್ಚುವರಿ ಅದು ಸಮುದ್ರಕ್ಕೂ ಹೋಗಿದೆ. ಅದರಿಂದ ಇಂಥ ಸಂದರ್ಭದಲ್ಲಿ ನಾವು ಈಗ ಮೇಕೆದಾಟನ್ನು ಕಟ್ಟಿದರೆ, ಅಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವೈರ್ ಅಂತ ಏನಿದೆ ಅದನ್ನು ಕಟ್ಟಿದರೆ ತಮಿಳುನಾಡಿಗೂ ಸಹಾಯ ಆಗುತ್ತೆ, ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಗೂ ಕೂಡ ಪರಿಹಾರ ಆಗುತ್ತೆ. ಸೊ ಇದರ ಬಗ್ಗೆ ನಂತರ ಯಾಕೆಂದರೆ ಇವತ್ತು KRS ಇವತ್ತು ಕಾವೇರಿ ಬೇಸಿನ್ನಲ್ಲಿ ಅತಿ ದೊಡ್ಡ ಡ್ಯಾಮು ಅಂದರೆ KRS ಡ್ಯಾಮು 49 TMC ಅದರ ಕೆಪಾಸಿಟಿ ಇದೆ. ಆದರೆ ಕೇವಲ ಇನ್ನೂ ಅದು 45% ಅಷ್ಟೇ ಫಿಲಪ್ ಆಗಿರೋದು. ಅಂದರೆ KRS ನಮಗೆಲ್ಲ ಗೊತ್ತಿರಾಗೆ 124 ಅಡಿ ಇದ್ದರೆ ಈಗ ಏನೋ 100 ಅಡಿ ಹತ್ರ ನೀರು ಬಂದಿದೆ. ಅಂದರೆ ಕೊನೆ 15 ಅಡಿ ಏನಿದೆ ಅದರಲ್ಲಿ 60% ನೀರು ಶೇಖರಣೆ ಆಗುತ್ತೆ. ಅದರಿಂದ ನಾವು ನೋಡಬೇಕು ಈ ಮಳೆ ಈಗ ಯಾವ ರೀತಿ ಆಗ್ತಾ ಇದೆ, ಅದು ಹಾಗೆ ಮುಂದುವರೆದ್ರೆ ಬಹುಶಃ ಏನು ಸಮಸ್ಯೆ ಆಗೋದಿಲ್ಲ. ಏನಾದರೂ ಮುಂದುವರಿದೇ ಇದ್ದರೆ ಬಹುಶಃ KRS ತುಂಬದೇ ಇದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಈಗಾಗಲೇ ಕುಡಿಯುವ ನೀರಿಗೋಸ್ಕರ ಇವಾಗ KRS ಇಂದ ಮತ್ತು ಕಾವೇರಿ ಸಂಕಷ್ಟದ ಬಗ್ಗೆ ಚರ್ಚಿಸಲು ಕರೆದಿದ್ದಂತಹ ಸರ್ವ ಪಕ್ಷ ಸಭೆ ಅಂತ್ಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸರ್ವಪಕ್ಷ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಬಗ್ಗೆ ಈ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಕೊಡಲಿದ್ದಾರೆ. ಕೂಡ ಆಗ್ತಾ ಇರೋದು ಒಂದು ರೀತಿ ಸಕಾರಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೂ ಕೂಡ ಇನ್ನೊಂದಷ್ಟು ನೀರನ್ನ ನಾವು ಉಪಯೋಗ ಪಡ್ಕೊಳ್ಳೋದಕ್ಕೆ ಅವಕಾಶ ಆಯ್ತದೆ. ಅದನ್ನ ತಾಂತ್ರಿಕವಾಗಿ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಭಾರತ ಸರ್ಕಾರ ನಮ್ಮ ಇತಿಮಿತಿಯಲ್ಲಿ ನಾವೇನ್ ಮಾಡಬೇಕು ಅದನ್ನ ಮಾಡಿದ್ದೀವಿ. ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಮಾಡತಕ್ಕಂಥದ್ದು. ಅಲ್ಲಿದ್ದಂಥ ತಾಂತ್ರಿಕವಾದ ಕೆಲವು ನ್ಯೂನತೆಗಳನ್ನ ಸರಿಪಡಿಸೋದಕ್ಕೆ ತಿಳಿಸಿದ್ವಿ. ಅದನ್ನ ಈಗಾಗಲೇ ಕೊಟ್ಟಿದ್ದೀವಿ, ಅದನ್ನ ಮಾಡ್ತಾರೆ. ಅದಾದ್ಮೇಲೆ ಬಂದ ಮೇಲೆ ನಾವೇನ್ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ತೀವಿ. ಡೋಂಟ್ ವರಿ. ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ತಿಳಿ ವಾತಾವರಣ ಪ್ರಕೃತಿಯಿಂದ ಆಗಿದೆ. ಮುಖ್ಯಮಂತ್ರಿಗಳ ಇವತ್ತಿನ ನಡೆ ಏನಿದೆ ನಿಜವಾಗ್ಲೂ ಕೂಡ ಸರಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.